ಕರ್ನಾಟಕದಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ಇಲ್ಲ. ಕಾಂಟ್ರಾಕ್ಟರ್ಸ್ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ರೈತರ ಆತ್ಮಹತ್ಯೆ ಮಾಡ್ಕೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಯಾವ ಸೆಕ್ಟರ್ ದಲ್ಲಿನೂ ಸಹ ಸಿದ್ದರಾಮಯ್ಯ ಬಂದಂತ ಸರ್ಕಾರದಿಂದ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ. ಸೆಷನ್ ನಡೆಸ್ತಾ ಇದ್ದಾರೆ, ಒಂದು ಕಾಟಾಚಾರ ಹತ್ತು ದಿವಸ. ಕಾಂಗ್ರೆಸ್ ಅಂತೂ ಹದಗೆಟ್ಟು ಹೋಗಿದೆ. ಕಾಂಗ್ರೆಸ್ ಸರಿ ಇಲ್ಲ, ಬಿಜೆಪಿ ಸರಿ ಇದೆ. ಪ್ರೆಸೆಂಟ್ ರಮೇಶ್ ಜಾರಕಿಹೊಳಿ ಅವರಲ್ಲಿ, ನಮ್ಮ ವಿಜೇಂದ್ರ ಅವರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಬೆಳಗಾವಿ ಎರಡು ಭಾಗ ಆಗ್ಬೇಕನ್ನೋ ಕೂಗು ಪ್ರತಿ ಸೆಷನ್ ಅಲ್ಲೂ ಬರುತ್ತೆ. 2028ನೇ ಇಲೆಕ್ಷನ್ ಯಡಿಯೂರಪ್ಪ ಅವರ ಮಾರ್ಗದರ್ಶನ, ವಿಜೇಂದ್ರ ಅವರ ನೇತೃತ್ವದಲ್ಲಿ ಆಗ್ತದ. ನಮ್ಮ ಸರ್ಕಾರ ಬಂದೇ ಬರ್ತದೆ. 2023ರಲ್ಲಿ ದಕ್ಕದೇ ಇದ್ದದ್ದು 2028ಕ್ಕೆ ಬೆಳಗಾವಿ ಉತ್ತರದಲ್ಲಿ ಸಿಗುತ್ತಾ? ಬರುವಂತ 28ರಲ್ಲಿ ನಾವು ಒಬ್ಬರು ಶಾಸಕರಾಗಿ ಬರ್ತೀವಿ ಅನ್ನೋದೊಂದು ವಿಶ್ವಾಸ, ಆತ್ಮವಿಶ್ವಾಸ ಇದೆ. ನಮಸ್ಕಾರ ವೀಕ್ಷಕರೇ, ಬೆಳಗಾವಿಗೆ ಬಂದಾಗ ಬೆಳಗಾವಿ ಸುವರ್ಣಸೌಧದ ಬಳಿ ಬೆಳಗಾವಿಯ ಒಬ್ಬ ಉದಯೋನ್ಮುಖ ಲೀಡರ್ ನ ಮಾತಾಡ್ಸೋದು ನಮ್ಗೊಂಥರ ಖುಷಿ ವಿಚಾರ. ಈ ಭಾಗದಲ್ಲಿ ಮುರುಗೇಂದ್ರ ಗೌಡ ಪಾಟೀಲ್ ಅಂದ್ರೆ ಎಲ್ಲರಿಗೂ ಗೊತ್ತಿರೋಂತ ವಿಚಾರ. ಅವ್ರನ್ನೇ ಮಾತಾಡ್ಸೋಣ. ಸರ್, ಮತ್ತೊಮ್ಮೆ ಸ್ವಾಗತ ಕರ್ನಾಟಕಕ್ಕೆ. ಹೇಗಿದ್ದೀರಾ? ಆರಾಮ. ಹೋರಾಟಗಳು ಎಲ್ಲ ನೋಡ್ತಾನೆ ಇರ್ತೀವಿ. ಹಾಗೆ ಸಾಕ್ತಾ ಇದೆ. ನೀವು ಯಾವತ್ತೂ ಅಧಿಕಾರ ಬೇಕು ಅಂದ್ಕೊಂಡಿಲ್ಲ, ಸಮಾಜ ಸೇವೆ ಮಾಡ್ತಾ ಇದ್ದೀರಾ. ಹೇಗ್ ನಡೀತಾ ಇದೆ ಪಕ್ಷದ ರೆಸ್ಪಾನ್ಸ್? ಪಕ್ಷದಂತೆ ಈಗ ನೀವು ತಾವೇ ನೋಡಿರ್ಬೋದು, 2023 ನಂತರ ಈ ಕಾಂಗ್ರೆಸ್ ಸರ್ಕಾರ ಬಂದಿರೋದು. ಕಾಂಗ್ರೆಸ್ ಸರ್ಕಾರ ಡೆವಲಪ್ಮೆಂಟ್ ಯಾವುದೇ ರೀತಿ ಇಲ್ಲ. ಯೋಜನೆಗಳು ಫ್ರೀ ಆಗಿ ಯಾವ ಕೊಡ್ತೀವಿ, ಯಾವುದೇ ರೀತಿ ಡೆವಲಪ್ಮೆಂಟ್ ಅನ್ನೋದು ಯಾವುದೇ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ ಇಲ್ಲ. ಈಗ ನಾವು ಸಿಟಿ ಏರಿಯಾದಿಂದ ಇರುವುದರಿಂದ ಯಡಿಯೂರಪ್ಪ ಅವರು 2018-19ರಲ್ಲಿ ಏನ್ ನಮ್ಮ ಸರ್ಕಾರ ಇತ್ತು, ಅವಾಗ ಮಹಾನಗರ ಪಾಲಿಕೆಗಳಿಗೆ, ಪ್ರತಿ ಮಹಾನಗರ ಪಾಲಿಕೆಗೆ 100 ಕೋಟಿ ರೂಪಾಯಿ ಕೊಡುವಂತದ್ದು ವ್ಯವಸ್ಥೆ ಪ್ರತಿ ವರ್ಷ ಯಡಿಯೂರಪ್ಪ ಅವ್ರು ಏನ್ ಮಾಡಿದ್ರು ಆ ಯೋಜನೆಗಳು. ಅಂದ್ರೆ ಮಹಾನಗರ ಏರಿಯಾಗಳು ಎಲ್ಲ ಡೆವಲಪ್ಮೆಂಟ್ ಆಗುವಂತ ರೀತಿ ಯಡಿಯೂರಪ್ಪ ಒಂದು ಕನಸಿತ್ತು, ಆ ರೀತಿ ಮಾಡಿದ್ರು. ಆದ್ರೆ ಈ ಸರ್ಕಾರ ಯಾವಾಗ ನಮ್ಮ ಸಿದ್ದರಾಮಯ್ಯ ಅವ್ರು ಬಂದ್ರು, 2013 ಇರ್ಬೋದು, 2023 ಇರ್ಬೋದು, ಡೆವಲಪ್ಮೆಂಟ್ ಕಮ್ಮಿ. ಎಲ್ಲ ಯಾವ ರೀತಿ ಕಲೆಕ್ಷನ್ ಮಾಡೋದು, ಕಲೆಕ್ಷನ್ ಆದ್ರೆ ಯಾವ ರೀತಿ ಫ್ರೀ ಕೊಡೋದು. ಸರ್, ಅವ್ರು ನಿಮಗೆ 40% ಅಂತ ಇದ್ರು, ಆರೋಪ ಮಾಡ್ತಾ ಇದ್ರು. ಈಗ ನೀವ್ ಎಷ್ಟು ಪರ್ಸೆಂಟ್ ಹೇಳ್ತೀರಾ? ಕಾಂಗ್ರೆಸ್ 60%, 70% ಈ ರೀತಿ ಎಲ್ಲ ಮಾತಾಡ್ತಾರೆ ಇದ್ದಾರೆ. ಡಾಕ್ಯುಮೆಂಟ್ ಇದೆ. ಕಾಂಟ್ರಾಕ್ಟರ್ಸ್ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ರೈತರ ಆತ್ಮಹತ್ಯೆ ಮಾಡ್ಕೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಯಾವ ಸೆಕ್ಟರ್ ದಲ್ಲಿನೂ ಸಹ ಸಿದ್ದರಾಮಯ್ಯ ಬಂದಂತ ಸರ್ಕಾರದಿಂದ ಡೆವಲಪ್ಮೆಂಟ್ ಕಾಣ್ತಾ ಇಲ್ಲ. ಒಂಚೂರು ಅಭಿವೃದ್ಧಿ ಇಲ್ಲ, ಬರೀ 70%, 80%. ಯಾವುದೇ ಸಿಟಿದಾಗ ಹೋಗ್ತಾವ್ ನೋಡ್ರಿ. ಬೆಂಗಳೂರು ಬೃಹತ್ ಬೆಂಗಳೂರು ಅಂತ ಹೇಳ್ತಾ ಇದ್ರು. ಅಲ್ಲಿ ಗುಂಡಿಗಳು ಮುಚ್ಚಾಕ್ ಆಗೋದಕ್ಕ ಎಷ್ಟೋ IT ಕಂಪನೀಸ್ ಬೇರೆ ಕಡೆ ಆಂಧ್ರಕ್ಕೆ ಹೊಂಟು. ತಮ್ಗೆಲ್ಲ ಗೊತ್ತಿರುವಂತ ವಿಚಾರ. ಈ ಬೆಂಗಳೂರದಲ್ಲಿ ಈ ಸ್ಥಿತಿ ಇದ್ದಾಗಿನ ಮಹಾನಗರ ಬೆಳಗಾವಿ ಯಾವ ರೀತಿ ಇರಬಹುದು? ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಮೇಲೆ ತುಂಬಾ ಆರೋಪಗಳಿದೆ. ಜನ ಬಹುಮತವನ್ನ ಕೊಟ್ಟರು ಕೂಡ ಆಡಳಿತ ಮಾಡ್ಕೊಂಡು ಹೋಗಿ ಅಂದ್ರೆ ಸೀಟು ಅಂತ ಕಿತ್ತಾಡ್ಕೊಂಡು ಕೂತವ್ರೆ. ಈಗ ನೋಡ್ರಿ, ಸೆಷನ್ ನಡೆಸ್ತಾ ಇದ್ರೆ ಒಂದು ಕಾಟಾಚಾರಕ್ಕೆ 10 ದಿವಸ. ಪ್ರತಿ ಸಲ 10 ದಿವಸ ಇಡೋದಪೇಕ್ಷ ಈ ಸಲ ಅಂತ ಇದೇನ್ ಸೆಷನ್ ಮಾಡ್ತಾ ಇದಾರೆ. ಅವ್ರ ಕುರ್ಚಿಯನ್ನ ಡಿನ್ನರ್ ನೋಡ್ಬೋದು. ಇಲ್ಲಿ ಬೆಳಗಾವದಲ್ಲಿ ತಮ್ಮ ಬಣ್ಣ ಮಾಡ್ಕೊಂಡು ಊಟ ಮಾಡ್ಕೋದು, ಲಂಚು ಡಿನ್ನರು, ಇದೇ ಕುರ್ಚಿ ಕಿತ್ತಾಟ. ಇಲ್ಲಿದ್ರು ದಿಲ್ಲಿ ಹಾರಾಡೋದು. ಅಂದ್ರೆ ಕುರ್ಚಿ ಸಂಬಂಧನ ತಮ್ಮ ಬಲ ಪ್ರದರ್ಶನ ಮಾಡೋದಕ್ಕೆ ನಿನ್ನೆ ನೋಡಿರ್ಬೋದು ಡಿ ಕೆ ಶಿವಕುಮಾರ್. ಅದೇ ರೀತಿ ಸಿದ್ದರಾಮಯ್ಯರ ಬಣ್ಣ ಒಂದ್ ಕಡೆ, ಸತೀಶ್ ಜಾರಕಿಹೊಳಿ ಅವ್ರದ್ದು ಒಂದು ಬಣ್ಣ ಬೇರೆ ಕಡೆ. ಈ ರೀತಿ ಬೇರೆ ಬೇರೆ ಕಮ್ಯುನಿಟಿಗಳ್ದು ಎಲ್ಲಾ ಸಂಘಟನೆ ಮಾಡ್ಕೊಂತ ಇವ್ರು ಯಾವ ರೀತಿ ಎಲ್ಲಿ ಹೋಗಿ ಡೆವಲಪ್ಮೆಂಟ್ ಮಾಡ್ಬೇಕು, ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಆಗ್ಬೇಕು ಅನ್ನೋ ಉದ್ದೇಶಪೇಕ್ಷ ಯಾವ ಕುರ್ಚಿ ಮ್ಯಾಗ ಕುಂತೇನೆ ಅಂತೇಳಿ ಇವ್ರು ಕುರ್ಚಿ ಬಿಡಲ್ಲ ಅಂತ, ಅವ್ರ ಕುರ್ಚಿ ಹಿಡಿತೇನೆ ಅಂತೇಳಿ ಇದೇ ಕಚ್ಚಾಟದಲ್ಲಿ ಇದು ಸಹ ಸೆಷನ್ ಹಾಳಾಗೋದು. ಸರಿ ಸರ್, ಕಾಂಗ್ರೆಸ್ ಅಂತೂ ಹದಗೆಟ್ಟು ಹೋಗಿದೆ. ಕಾಂಗ್ರೆಸ್ ಸರಿ ಇಲ್ಲ, ಬಿಜೆಪಿ ಸರಿ ಇದೆ ಪ್ರೆಸೆಂಟ್. ಬಿಜೆಪಿಯಲ್ಲಿ ನೋಡ್ರಿ, ರಾಷ್ಟ್ರೀಯ ಪಕ್ಷ ತಮಗೂ ಗೊತ್ತೈತಿ. ಈಗ ವಿಜೇಂದ್ರ ಅವ್ರ ಅದಾರು, ಎಲ್ಲಾ ಕಡೆ ತಮ್ಮ ಪ್ರಭಾವ ಅದ. ಯಡಿಯೂರಪ್ಪ ಅವ್ರು ಏನ್ ಕೆಲಸ ಮಾಡಿದಾರು ಅವು ಇನ್ನ ಜನ ನೆನ್ಸುವಂತ ಸ್ಥಿತಿ ಆಗ್ಯದ. ಅದಕ್ಕ ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಒಳ್ಳೇದು ನಡೆದದ ಅಂತ ಹೇಳಿ ನಮ್ಗೆ ವಿಶ್ವಾಸ ಅದ. ಸರ್, ಇನ್ನೊಂದು, ನಾನು ಬಿಜೆಪಿ ವಿಚಾರಕ್ಕೆ ಬರ್ತೀನಿ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಬೆಳಗಾವಿ ಪಾಲಿಟಿಕ್ಸ್ ನೋಡಿದಾಗ ಯಾವ MLA ಚುನಾವಣೆ ಇಲ್ಲ, ಯಾವ BBMP ಚುನಾವಣೆ ಇಲ್ಲ, ಯಾವ MP ಚುನಾವಣೆ ಇಲ್ಲ. ಅದನ್ನ ಮೀರಿಸಿದ ಮಟ್ಟಕ್ಕೆ DCC ಬ್ಯಾಂಕ್ ನಡೆಯುತ್ತೆ. ಏನ್ ಅಷ್ಟೊಂದು ಪ್ರತಿಷ್ಠೆ, ಜಿದ್ದು ಯಾಕೆ ಸರ್? ಸಹಕಾರಿ ರಂಗದಾಗ ಯಾವುದೇ ರಾಜಕೀಯ ಮಾಡಬಾರ್ದು ಅಂತ ಹೇಳಿ ಒಂದು ಉದ್ದೇಶದಿಂದ, ಸಹಕಾರಿ ರಂಗದಿಂದ ತಳಮಟ್ಟದಿಂದ ಇರುವಂತ ಒಂದು ರಾಜಕಾರಣ ಇರೋದ್ರಿಂದ ಅಲ್ಲಿ ಯಾವುದೇ ಪಕ್ಷಾತೀತವಾಗಿ ಬಿಜೆಪಿ ಇಲ್ಲ, ಕಾಂಗ್ರೆಸ್ ಇಲ್ಲ, ಯಾವ್ದು ಬಣ್ಣ ಇಲ್ಲ,
ಪಕ್ಷಾತೀತವಾಗಿ ತಮ್ಮ ಕ್ಷೇತ್ರದಾಗ ತಮ್ಮ ಹಿಡಿತಿರ್ತದ ಆ ಕೃಷಿ ಪತ್ತಿನ ಸಹಕಾರದಿಂದ ಅವ್ರು ಆರಿಸಿ ಬರ್ತಾರ. ನಂತರ ಇಲ್ಲಿ ಬಂದ್ ತಮ್ಮ ಅಂಡರ್ಸ್ಟ್ಯಾಂಡ್ ಮ್ಯಾಗ ಮಾಡ್ಕೋತಾರ ಹೊರತಾಗಿ ಯಾವುದೇ ರೀತಿ ಪಕ್ಷದ ಪ್ರಭಾವ ಮ್ಯಾಗ ಇರುದಿಲ್ಲ. ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಹೌದು ಯಾವುದೇ ಪಕ್ಷ ಇಲ್ಲ. ಅವ್ರು ಸ್ವತಂತ್ರ ಬಲದಿಂದ ತಾವ್ ಬರ್ತಾರೆ, ತಮ್ದೊಂದು ಗ್ರೂಪ್ ಮಾಡಿ ಯಾವ ರೀತಿ ನಮ್ಮ ಜಿಲ್ಲಾಕ ಸಹಕಾರ ರಂಗದಿಂದ ಅನುಕೂಲ ಮಾಡ್ಬೇಕು, ರೈತರಿಗೆ ಅನುಕೂಲ ಆಗ್ಬೇಕು, ಆ ರೀತಿ ಅದನ್ನೊಂದು ಮಾಡೋ ಒಂದು ವ್ಯವಸ್ಥೆ ಮಾಡ್ತಾವ. ಓಕೆ, ಇನ್ನೊಂದು ನಿಮ್ನ ಕೇಳಲೇಬೇಕು. ಇದೇ ಪಕ್ಕ ಗೋಕಾಕ್ ಕ್ಷೇತ್ರ, ರಮೇಶ್ ಜಾರಕಿಹೊಳಿ ಸಾಹುಕಾರ್ ಕರ್ನಾಟಕ ರಾಜಕೀಯದಲ್ಲಿ ಬಿಜೆಪಿಗೆ. ಇದೇ ರಮೇಶ್ ಜಾರಕಿಹೊಳಿ ಅವರು 2019ರಲ್ಲಿ JDS ಕಾಂಗ್ರೆಸ್ ಸರ್ಕಾರನ ಬೀಳಿಸಿ ಕುಮಾರಸ್ವಾಮಿ ಅವರ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಂಗ್ ಮಾಡ್ತಾರೆ. ಮೊನ್ನೆ ನೋಡ್ರೆ ಅದೇ ಕುಮಾರಸ್ವಾಮಿ ಅವ್ರ ಜೊತೆ ಕೂತ್ಕೊಂಡವ್ರೆ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಿ ಅಂತ. ವಿಜೇಂದ್ರ ನೋಡ್ರಿ ಅವರಲ್ಲಿ ಅವ್ರು ಹೇಳಿದಾರೆ ಆಲ್ರೆಡಿ ನ್ಯೂಸ್. ರಮೇಶ್ ಜಾರಕಿಹೊಳಿ ಹೇಳಿಕೆ ನೋಡಿರ್ಬೋದು. ಪಕ್ಷ ಯಾವ್ದು ನಿರ್ಣಯ ಐತಿ ಅವ್ರಿಗೆ ಅಧ್ಯಕ್ಷದವ್ರನ್ನ ಒಪ್ಕೋತೀವಿ, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು. ಆ ಭಿನ್ನಾಭಿಪ್ರಾಯಗಳನ್ನ ನಾವು ನಮ್ಮ ಇದರಿಂದ ಅಲ್ಲಿ ತಿಳಿಸಾತೇವೆ ಅಷ್ಟ. ಯಾವುದೇ ರೀತಿ ನಾವು ಅವ್ರನ್ನ ವಿರೋಧ ಮಾಡ್ತೇವೆ ಅನ್ನೋದು ದೃಷ್ಟಿಯಲ್ಲಿ ಯಾವುದೇ ರೀತಿ ಅವ್ರಿಗೆ ಎಲ್ಲಿಯೂ ಬಹಿರಂಗವಾಗಿ ಹೇಳಿಲ್ಲ. ವ್ಯಕ್ತಿಯಾಗಿ ವಿಜೇಂದ್ರ ಅವ್ರನ್ನ ನಾವು ನೆಗ್ಲೆಕ್ಟ್ ಮಾಡ್ತಿಲ್ಲ, ದ್ವೇಷಿಸ್ತಿಲ್ಲ, ಆದ್ರೆ ಪಕ್ಷನ ಸರಿ ಮಾಡಿ ಸಮಸ್ಯೆಗಳನ್ನ ಅಷ್ಟೇ. ಅದನ್ನ ಬಿಟ್ಟು ಮತ್ತೆ ಯಾವುದೇ ಇಲ್ಲಿ ನಮ್ ಜಿಲ್ಲಾದಲ್ಲಿ ಯಾವ್ದು ಬಿಜೆಪಿ ನಮ್ ಇದನ್ನ ಕೊಟ್ಟಿರ್ತಾರ ಯೋಜನೆ ಅಥವಾ ಯಾವ ಕಾರ್ಯಕ್ರಮ ಕೊಟ್ಟಿರ್ತಾರೆ ಅದ್ರಾಗ ಅವ್ರದ್ದು ಯೋಗದಾನ ಇರತೈತಿ. ಎಲ್ಲರಿಗೂ ಸಹಕಾರದಿಂದ ಇಲ್ಲಿ ಎಲ್ಲಾ ಕಾರ್ಯಕ್ರಮ ಯಶಸ್ವಿ ಆಗ್ತಾವ. ಮಣ್ಣಿ ನೋಡಿರ್ಬೋದು ವಿಜೇಂದ್ರ ಸೇರ್ಕೊಂಡು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ರೈತರ ಪರವಾಗಿ ಅತಿ ದೊಡ್ಡ ಸುನಾಮಿನೇ ಬಂತಿಲ್ಲಿ. ಇದೇ ವಿಜೇಂದ್ರ ಅವರು ಇದೇ ಮೆಟ್ಲು ಮೇಲೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಅಣ್ಣ ನೀನು ಬಾರಣ್ಣ ಅಂದ್ರು. ಹೌದು ಆಯ್ತಾ, ಮಾಧ್ಯಮದ ಎದುರಿಗೆ ಏನು ಇಲ್ಲ ಅನ್ನೋ ರೀತಿಯಲ್ಲಿ ತೋರಿಸ್ಕೊಂಡ್ರು. ಆದ್ರೂ ರಮೇಶ್ ಜಾರಕಿಹೊಳಿ ಅವರು ಅಲ್ಲಿ ಕಾಣಿಸ್ಕೊಳ್ಳಿಲ್ಲ. ಆದ್ರ ಅವ್ರ ಬೆಂಬಲಿಗರು ಅಲ್ಲಿ ಇದ್ರು. ಓಕೆ, ಅವ್ರ ಗೋಕಾಕದ ಅಧ್ಯಕ್ಷರು ಇದ್ರು, ಗೋಕಾಕ್ ಪದಾಧಿಕಾರಿಗಳು ಇದ್ರು. ಅವ್ರೆಲ್ಲ ಇರ್ಬೋದು. ಇಲ್ಲಿ ಏನಾರ ಒಂದು ವಿಷಯ ಬಂದಿರಬಹುದು, ಅದಕ್ಕೆ ಬರೋ ಮಟ್ಟ ಲೇಟ್ ಆಗಿರ್ಬೋದು. ನಮ್ಗೆ ಈ ರೀತಿ ಅನ್ಸುತ್ತೆ. ಯಾವುದೇ ರೀತಿ ಭಿನ್ನಾಭಿಪ್ರಾಯ ರಮೇಶ್ ಜಾರಕಿಹೊಳಿ ಅವರಾಗಲ್ರಿ ನಮ್ಮ ವಿಜೇಂದ್ರ ಅವರಲ್ಲಿ ಯಾವ್ದು ಭಿನ್ನಾಭಿಪ್ರಾಯ ಇಲ್ಲ. ನಮ್ಮ ರಾಷ್ಟ್ರೀಯ ಪಕ್ಷದ ಏನ್ ಹೇಳ್ತದ ಮ್ಯಾಗಿನ್ ಏನ್ ಆರ್ಡರ್ ಬರ್ತದ ಅದ್ರ ಪ್ರಕಾರ ಎಲ್ಲಾನು ಪಾಲನೆ ಮಾಡ್ತಾರ ಅಂತ ಹೇಳಿ ನಮ್ಗ. ಸರ್, ನಿಮ್ ವೈಯಕ್ತಿಕ ವಿಚಾರಕ್ಕೆ ಬರ್ತೀನಿ. ನೀವ್ ಯಾವತ್ತೂ ಅಧಿಕಾರಕ್ಕಾಗಿ ಸಮಾಜ ಸೇವೆ ಮಾಡಿದವರಲ್ಲ. ನಿಮ್ಮ ಸಮಾಜ ಸೇವೆ ಜನರ ಮೇಲಿನ ಪ್ರೀತಿ, ವಿಶ್ವಾಸ, ಕಷ್ಟ ಸುಖ ಎಲ್ಲದಕ್ಕೂ ಸಾಕ್ತಾನೆ ಇದೆ. 2023ರಲ್ಲಿ ದಕ್ಕದೇ ಇದ್ದದ್ದು 2028ಕ್ಕೆ ಬೆಳಗಾವಿ ಉತ್ತರದಲ್ಲಿ ಸಿಗೋದು ನಿಶ್ಚಿತ. ವಿಶ್ವಾಸ ಇದೆ. ನಮ್ ಪಕ್ಷದವ್ರ ನಮ್ ಕೆಲಸ ನೋಡಿ ರಿಕಗ್ನೈಸ್ ಮಾಡಿ ಕೊಡ್ತಾರ ಅನ್ನೋ ಒಂದು ವಿಶ್ವಾಸದ. ಆ ವಿಶ್ವಾಸದ ಮ್ಯಾಗ ನಾವು ಕೆಲಸ ಮಾಡ್ತಿದ್ವಿ. ಬರುವಂತ 28ರಲ್ಲಿ ನಾವು ಒಬ್ಬರು ಶಾಸಕರಾಗಿ ಬರ್ತೀವಿ ಅನ್ನೋದೊಂದು ವಿಶ್ವಾಸ, ಆತ್ಮವಿಶ್ವಾಸ ಇದೆ. ಓಕೆ, ಎಲ್ಲೋ ಒಂದ್ ಕಡೆ ಬೆಳಗಾವಿ ಬೆಂಗಳೂರಿನ ಬಿಟ್ರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಕ್ಷೇತ್ರ 18 ಕ್ಷೇತ್ರ. ಬೆಂಗಳೂರು 28, ಬೆಳಗಾವಿ 18 ಹೈಯೆಸ್ಟ್. ಬೆಳಗಾವಿ 2 ಭಾಗ ಆಗ್ಬೇಕನ್ನೋ ಕೂಗು ಪ್ರತಿ ಸೆಷನ್ ಅಲ್ಲೂ ಬರುತ್ತೆ. ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಚಳಿಗಾಲದ ಅಧಿವೇಶನ ಅನ್ನತ್ತೆ. ಆದ್ರೂ ಆಗ್ಬೇಕಾಗಿರೋ ಚರ್ಚೆ ಆಗ್ತಿದ್ಯಾ? ಬೆಳಗಾವಿ ಜನಕ್ಕೆ ನ್ಯಾಯ ಸಿಗ್ತಿದ್ಯಾ? ನೋಡಿ, ಉತ್ತರ ಕರ್ನಾಟಕ ಬಗ್ಗೆನೇ ಪ್ರತಿ ಸಲ ಚರ್ಚೆ ಆಗ್ಬೇಕು ಮಾಡ್ಬೇಕು ಅಂತ ಹೇಳಿ ಹೇಳ್ತಾನೆ ಇರ್ತಾರೆ. ಆ ಚರ್ಚೆ ಆಗ್ತದ, ಕಾರ್ಯರೂಪಕ್ಕೆ ಬರ್ತಾ ಇಲ್ಲ. ಉತ್ತರ ಕರ್ನಾಟಕ ಅನ್ಯಾಯ ನಿಶ್ಚಿತ ಅದ. ಅದಕ್ಕ ಯಾವುದೇ ರೀತಿ ಕರ್ನಾಟಕ ಬೇರ್ಪಡಿಸ್ಬೇಕನ್ನೋಂತ ಉದ್ದೇಶ ನಮ್ಮದು ಯಾರ್ದು ಇಲ್ಲ. ನಾವು ಇದು ಉತ್ತರ ಕರ್ನಾಟಕ ಬೆಳಗಾವಿ ಜಿಲ್ಲೆ ಗಡಿ ಭಾಗ ಇರೋದ್ರಿಂದ ಬೆಳಗಾವಿ ಸಪರೇಟ್, ಚಿಕ್ಕೋಡಿ ಸಪರೇಟ್. ಅದು ಡಿಮಾಂಡ್ ಬಹಳ ದಿವಸದಿಂದ ಅದ. ಅದ್ರ ಪ್ರಕಾರ ಈಗ ಅದ್ರ ನಡೆದ ಚರ್ಚೆ ಆಗ್ಲಿ. ಆದ್ರ ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಆಗ್ಬೇಕನ್ನುವಂಥದ್ದು ಏನ್ ಕನಸದ ಅದ ಎಲ್ಲಾರು ಕೂಡಿ ಚರ್ಚೆ ಸರಿಯಾಗಿ ಆಗ್ಬೇಕು ಮತ್ ಕಾರ್ಯರೂಪದಾಗ ಆಗ್ಬೇಕನ್ನೋದೊಂದ ನಾವು ಇಚ್ಛೆ ಪಡ್ತೇವೆ. ಓಕೆ ಸರ್, ಸಾಹುಕಾರ್ ಫ್ಯಾಮಿಲಿ ಆಗಿರೋದಂದ್ರೆ ರಮೇಶ್ ಜಾರಕಿಹೊಳಿ ಅವರು ವಿಜೇಂದ್ರ ಅವರ ವಿಚಾರ ಒಂದ್ ಕಡೆ ಇಟ್ಬಿಡೋಣ. ಇದ್ರ ಹೊರತಾಗಿ ನೋಡ್ತಾವ್ರೆ GM ಸಿದ್ದೇಶ್ವರ್ ಅವರು, ಅವ್ರದೇ ಒಂದು ಗ್ಯಾಂಗ್. ಅವರಲ್ಲಿ ನಿಮ್ಮ ಈ ಉತ್ತರ ಕರ್ನಾಟಕದಲ್ಲಿ BV ನಾಯಕ್ ಇರ್ತಾರೆ, ರಮೇಶ್ ಜಾರಕಿಹೊಳಿ ಅವ್ರು ಇರ್ತಾರೆ, ಮೈಸೂರಿಂದ ಪ್ರತಾಪ್ ಸಿಂಹ ಅವ್ರು ಇರ್ತಾರೆ. ಕಾಂಗ್ರೆಸ್ ನ ಪರಿಸ್ಥಿತಿ ಮನೆ ಒಂದು 3 ಬಾಗಿಲು. ಸಿದ್ದರಾಮಯ್ಯ ಒಂದು ಬಣ, DK ಶಿವಕುಮಾರ್ ಒಂದು ಬಣ, ತಟಸ್ಥರ್ ಒಂದು ಅವ್ರು ಏನು ದಲಿತ CM ಕಡೆ ಅವ್ರದ್ದೊಂದು ಬಣ. ಮನೆ ಒಂದು 3 ಬಾಗಿಲು ಕಾಂಗ್ರೆಸ್ ಆಗಿದ್ರೆ ಮನೆ ಒಂದು 3 ಬಾಗಿಲು ಬಿಜೆಪಿ ಆಗಿದೆ ಅಂತ ಜನ ಹೇಳ್ತಾರೆ. ನೋಡ್ರಿ, ಅವ್ರ ತಪ್ಪುಗಳನ್ನು ಮುಚ್ಕೊಳಾಕ ಬಿಜೆಪಿ ಮ್ಯಾಗ ಅವ್ರ ಆರೋಪ ಮಾಡ್ಕೋತ ಹೊಂಟಾರ. ಇಲ್ಲಿ ಸರ್ಕಾರ ನಡೆಸುವಂತ ಶಕ್ತಿನೂ ಇಲ್ಲ, ಇಚ್ಛಾಶಕ್ತಿನೂ ಇಲ್ಲ. ಅವ್ರ ಕೇವಲ ತಮ್ಮ ಕುರ್ಚಿಗಾಗಿ ಬಡ್ದಾಡುವಂತ ಕೆಲಸ ನಡೆದದ ಅಷ್ಟೇ. ಆದ್ರೆ ಬಿಜೆಪಿ ರಾಷ್ಟ್ರೀಯ ಪಕ್ಷ ತಾವೆಲ್ಲರಿಗೂ ಗೊತ್ತೈತಿ. ಎಲ್ಲಿ ಬರದಂತ ಪ್ಲೇಸ್ ಸಿಗ್ಸದಕ್ಕೆ ನಮ್ ಬಿಜೆಪಿ ಬಂದ ರೀಚ್ ಆಗ್ಯದ. ಈಗ ಬರುವಂತದ ಪಶ್ಚಿಮ ಬಂಗಾಳಕ್ಕೂ ನಮ್ ವಿಜಯ್ ಬಾರಿಸ್ತೇವೆ ಅನ್ನೋದು ಅಷ್ಟು ವಿಶ್ವಾಸ ಅದ. ಕರ್ನಾಟಕದಾಗ ನಾವ್ 2 ಸಲ ಬಂದಿವ್, ತಾವು ಗೊತ್ತೈತಿ. ಯಡಿಯೂರಪ್ಪ ಅವ್ರ ನೇತೃತ್ವ ಏನಾಗಿದೆ, ಅವ್ರ ನಾಯಕರಿದ್ರು. ದಕ್ಷಿಣ ಭಾರತದಾಗ ಮೊದಲನೇ ಯಾವ್ದ್ರ ಬಂದಿದ್ದಾರೆ ನಮ್ ಕರ್ನಾಟಕದಾಗ, ಅದು ಯಡಿಯೂರಪ್ಪ ಅವ್ರ ನೇತೃತ್ವದಾಗ. ಬರುವಂತದ 2028ನೇ ಎಲೆಕ್ಷನ್ ಯಡಿಯೂರಪ್ಪ ಅವ್ರ ಮಾರ್ಗದರ್ಶನ, ವಿಜೇಂದ್ರ ಅವ್ರ ನೇತೃತ್ವದಲ್ಲಿ
ಆಗ್ತದ ನಮ್ ಸರ್ಕಾರ ಬಂದೇ ಬರ್ತಿದೆ ಅಂತ ಈಗ ನಾವ್ ಹೇಳಕ್ ಬಿಹಾರ ರಿಸಲ್ಟೇ ಒಂದ್ ರೀತಿ ದಿಕ್ಸೂಚಿನ ಕಾಂಗ್ರೆಸ್ ವಿನಾಶ ಅನ್ನೋದಕ್ಕೆ. ಅದೇನೆ ನಿಮ್ಗೆ ಗೊತ್ತೇ ಇದೆ ಕಾಂಗ್ರೆಸ್ ಈಗ ಹಾ. ಎಲ್ಲೂ ಇಲ್ಲದ ಹಾ. ಕಾಂಗ್ರೆಸ್ ಹಟಾವ್ ಅಂತ ಏನ್ ಕೂಗದ ಹಾ. ಅದ ಆಗೋದ್ ನಿಶ್ಚಿತನ. ಇಲ್ಲಿಗೆ ಬರುವಂತ 2028 ಹಾ. 150 ಸೀಟ್ಗಳ ಮೇಲ್ಪಟ್ಟ ಹಾ. ನಮ್ ಬಿಜೆಪಿ ಬರ್ತಾವ ಅನ್ನೋದು ನಮ್ಗ ನಂಬಿಕೆ ಅದ. ಓಕೆ, ಬೆಳಗಾವಿ ಭಾಗದಲ್ಲಿ ಮುರುಗೇಂದ್ರಗೌಡ ಪಾಟೀಲ್ ಅವರು ವಿಧಾನಸೌಧಕ್ಕೆ ಬರಲೇಬೇಕು ಅನ್ನೋ ಕೂಗು ಇವತ್ತಿಂದಲ್ಲ, ಕಳೆದ ಒಂದು ದಶಕದಿಂದ ಇದೆ ಅಂತ ನಾನು ಅನ್ಕೋತೀನಿ. ನನಗೆ ಗೊತ್ತಿರೋ ಮಟ್ಟ ಕಳೆದ 12 ವರ್ಷದಿಂದ ಇದೆ. ನಿಮ್ಮ ಪ್ರೀತಿಯ ಫಾಲೋವರ್ಸ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನೋಡ್ರಿ ನಾವ್ 2013 ಹಾ. ಅದಕ್ಕಿಂತ ಮೊದಲು ನಾವು ಬಿಜೆಪಿ ಕಾರ್ಯಕರ್ತರಾಗಿ ನಾಯಕರಾಗಿ ಹೊರ ಹೊಮ್ಮ್ಯಾಕ ಅನ್ನೋದು ಆಶಯದಿಂದ 2013 2018 ಹ್ಮ್. 2023 ಹ್ಮ್. ಶತ ಪ್ರಯತ್ನ ಮಾಡ್ಕೋತ ಪೈಲ ಜನ ಸಂಪರ್ಕ ಮಾಡಿದ್ವಿ. ಜನ ಸಂಪರ್ಕ ಹ್ಮ್. ಒಲವು ಅದ. ಹ್ಮ್. ಅದ್ ಬರುವಂತ 2028ನೇ ಇಸ್ವಿಯಲ್ಲಿ ಹ್ಮ್. ನಮ್ ಬಿಜೆಪಿ ಹ್ಮ್. ಒಂದು ಟಿಕೆಟ್ ತಗೊಂಡು 2028ನೇ ಬರುವಂತದ ಹ್ಮ್. ನಾವ್ ಎಲೆಕ್ಷನ್ ಮಾಡೋನು. ಹ್ಮ್. ತಾವೆಲ್ಲರೂ ಗಟ್ಟಿಯಾಗಿರ್ರಿ. ಬರುವಂತ 2028ನೇ ಬೆಳಗಾವಿ ಉತ್ತರ ವಿಧಾನಸಭೆಯಿಂದ ನಾವು ಆಕಾಂಕ್ಷೆ ಇದೇವಿ. ದೇವ್ರ ಇಚ್ಛೆಯಿಂದ ಕೊಡುವಂತ ಟಿಕೆಟ್ ಕೊಡ್ತಾರೆ. ಹ್ಮ್. ನಾವು ನೀವೆಲ್ಲರೂ ಕೂಡಿ ಹ್ಮ್. ಅದು ಯಶಸ್ವಿ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಹೇಳಿ ನಮಸ್ಕಾರ. ವೀಕ್ಷಕರೇ, ರಾಜಕೀಯ ಅಂದ್ರೆ ರಾಜಕಾರಣ ಅಲ್ಲ, ಅದು ಸೇವೆ ಅಂತ ಒಂದು ಉದ್ದೇಶದಿಂದ ಅದನ್ನೇ ಸಿದ್ಧಾಂತ ಇಟ್ಕೊಂಡು ಇವತ್ತು ರಾಜಕೀಯಕ್ಕೆ ಬರ್ಬೇಕಂತಿರೋರು ತುಂಬಾ ಕಡಿಮೆ. ಅದ್ರಲ್ಲಿ ಇವರು ಒಬ್ರು ಮುರುಗೇಂದ್ರಗೌಡ ಪಾಟೀಲ್ ಅವರು. ನಾನೇನ್ ಬೆಳಗಾವಿ ಅವನಲ್ಲ, ನಾನು ಬೆಂಗಳೂರು ಭಾಗದವನೇ. ಆಸ್ ಎ ಪತ್ರಕರ್ತನಾಗಿ ಬೆಳಗಾವಿ ಭಾಗದಲ್ಲಿ ಯಾರನ್ನ ಕೇಳಿದ್ರು ಕೂಡ ಮುರುಗೇಂದ್ರ ಪಾಟೀಲ್ ಅವರ ಬಗ್ಗೆ ಗೊತ್ತಿದೆ. ಆದ್ರೆ ಅದು ಗೊತ್ತಾಗ್ಬೇಕಾಗಿರೋದು ಬಿಜೆಪಿಗೆ 2028 ಚುನಾವಣೆ ಸಂದರ್ಭದಲ್ಲಿ. ನೀವು ಕೂಡ ಬೆಳಗಾವಿ ಉತ್ತರ ಅಥವಾ ಬೆಳಗಾವಿ ಭಾಗದ ಮತದಾರರಾಗಿದ್ದು ದಯವಿಟ್ಟು ಅವ್ರ ಕೆಲಸದ ಬಗ್ಗೆ ಕಾಮೆಂಟ್ ಮಾಡಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.